ಈ ಸಹನೆಗೆ ತಾಳ್ಮೆಗೆ ಒಂದು ಮೂರ್ತಿಯನ್ನು ಒಂದು ಸ್ಟ್ಯಾಚ್ಯೂವನ್ನು ಮಾಡಿದ್ರೆ ಖಂಡಿತವಾಗಿಯೂ ಅದು ಡಿ ಕೆ ಶಿವಕುಮಾರ್ ಅವರದ್ದೇ ಮಾಡಬೇಕಾಗುತ್ತೆ. ನಾನು ಪಕ್ಷದ ಬಾವುಟ ಕಟ್ಟಿದ್ದೀನಿ, ಕಸ ಗುಡಿಸಿದ್ದೀನಿ, ಇಲ್ಲಿ ತುಂಬ ಜನರ ಥರ ಬಂದು ಭಾಷಣ ಮಾಡಿ ಹೋದವನಲ್ಲ ಅಂತ ಹೇಳಿದ್ರು. ಈ ಮಾತು ಬರ್ತಾ ಇದ್ದಂಗೆ ಯತೀಂದ್ರ ಅವ್ರಿಗೆ ಅನಿಸಿರ್ಬೇಕು, ಈ ಪತ್ರ ಯಾಕೋ ನಮ್ಮನೆ ಅಡ್ರೆಸ್ಸಿಗೆ ಬರ್ದಂಗಿದೆಯಲ್ಲ, ಎಲ್ಲರೂ ಸಾಮಾನ್ಯ ಕಾರ್ಯಕರ್ತರೆ, ಇಲ್ಲಿ ಮೇಲು ಕೇಳು ಅನ್ನೋದು ಏನಿಲ್ಲ, ಎಲ್ಲರೂ ಕಾರ್ಯಕರ್ತರೆ, ಎಲ್ಲರೂ ಎಲ್ಲ ಕೆಲಸ ಮಾಡ್ಕೊಂಡೇ ಬಂದಿರೋದು ಅಂತ ಈ ಕೌಂಟ್ರನ್ನು ಕೊಟ್ಟಿದ್ರು. ಈ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರ ಸರ್ವೆ ಮಾಡಿದ್ರು ಕೂಡ ಅಷ್ಟೊಂದು ವೆರೈಟಿಗಳು ಸಿಗ್ತಾ ಹೋಗ್ತವೆ. ಪಕ್ಷವೇ ನಮ್ಮ ತಾಯಿ ತಂದೆ, ಪಕ್ಷವೇ ನಮ್ಮ ಬಂಧು ಬಳಗ ಅಂತ ನೀವು ಬದುಕಬೇಕು ಅನ್ನುವ ರಾಹುಲ್ ಗಾಂಧಿ ಅವರು ಕಾರ್ಯಕರ್ತರ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಹೊಸ ದಿಗಂತ ಡಿಜಿಟಲ್. ನಮ್ಮ ಕರ್ನಾಟಕದಲ್ಲಿ ಈ ಒಂದು ಉತ್ಸವ ಮೂರ್ತಿ ಬೇಕು. ಯಾವುದಕ್ಕೆ? ಈ ತಾಳ್ಮೆಗೆ, ಸಹನೆಗೆ. ಇಂಥದಕ್ಕೆ ಏನಾದರೂ ಹುಡುಕ್ತಾ ಇದ್ದರೆ ನೀವು ನೇರವಾಗಿ ಹೋಗಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರ ಬಳಿಗೆ. ಯಾಕೆಂದರೆ ಅವರ ತಾಳ್ಮೆಗೆ ಮೆಚ್ಚಲೇಬೇಕು. ಪಾಪ ಆ CM ಸೀಟು ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಹೈಕಮಾಂಡಿಂದ ಒಂದು ಮೆಸೇಜೋ, ಮಿಸ್ ಕಾಲೋ ಬಂದು ಈ 2.5 ವರ್ಷದ ಅವಧಿಯ ಏನು ಮಾತುಕತೆ ಅಂತ ಚರ್ಚೆ ಆಗ್ತಾ ಇತ್ತಲ್ಲ, ಅದೇ ಥರ ನನಗೂ ಕೂಡ ಈ ಸೀಟಲ್ಲಿ ಕೂರುವಂತಹ ಭಾಗ್ಯ ಇರುತ್ತೇನೋ ಅಂದ್ಕೊಂಡು ಕಾಯ್ತಾ ಇದ್ದಾರೆ. ಆದರೆ ಕಾಯ್ತಾನೇ ಇದ್ದಾರೆ. ಹೀಗಾಗಿಯೇ ಈ ಸಹನೆಗೆ, ತಾಳ್ಮೆಗೆ ಒಂದು ಮೂರ್ತಿಯನ್ನು, ಒಂದು ಸ್ಟ್ಯಾಚ್ಯೂವನ್ನು ಮಾಡಿದ್ರೆ ಖಂಡಿತವಾಗಿಯೂ ಅದು ಡಿ ಕೆ ಶಿವಕುಮಾರ್ ಅವರದ್ದೇ ಮಾಡಬೇಕಾಗುತ್ತೆ. ಆದರೆ ಒಳಗಿರೋ ನೋವು, ಹತಾಶೆ, ಆಕ್ರೋಶ ಇವೆಲ್ಲವನ್ನ ಎಷ್ಟು ದಿವಸ ಅಂತ ಕಟ್ಟಿಡ್ಕೋತಾರೆ? ಆಗಾಗ ಹೊರಗೆ ಹಾಕಲೇಬೇಕಲ್ಲ. ಹೀಗಾಗಿ ಹೋದಲ್ಲಿ ಬಂದಲ್ಲಿ, ಅವಕಾಶ ಸಿಕ್ಕಲ್ಲಿ, ಮೈಕ್ ಕಂಡಲ್ಲಿ, ವೇದಿಕೆ ಹತ್ತದಲ್ಲಿ ಮಾತಾಡ್ತಾರೆ. ಹಾಗೆ ಯಾರಿಗೆ ಟಾಂಗ್ ಕೊಡಬೇಕೋ ಅದನ್ನು ಕೊಟ್ಕೊಂಡ್ಬರ್ತಾ ಇದ್ದಾರೆ. ನಿನ್ನೆಯ ಒಂದು ಮಾತು ಭಯಂಕರ ಚರ್ಚೆಯನ್ನು ಶುರು ಮಾಡಿದೆ. ಯಾರ್ಯಾರ ಮಧ್ಯ? ಡಿ ಕೆ ಶಿವಕುಮಾರ್ ಹಾಗೂ CM ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರ ಮಧ್ಯ. ಡಿ ಕೆ ಶಿವಕುಮಾರ್ ಏನು ಹೇಳಿದ್ರಪ್ಪ? ನಾನೊಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನು ಪಕ್ಷದ ಬಾವುಟ ಕಟ್ಟಿದ್ದೀನಿ, ಕಸ ಗುಡಿಸಿದ್ದೀನಿ, ಇಲ್ಲಿ ತುಂಬ ಜನರ ಥರ ಬಂದು ಭಾಷಣ ಮಾಡಿ ಹೋದವನಲ್ಲ ಅಂತ ಹೇಳಿದ್ರು. ಈ ಮಾತು ಬರ್ತಾ ಇದ್ದಂಗೆ ಯತೀಂದ್ರ ಅವ್ರಿಗೆ ಅನಿಸಿರ್ಬೇಕು, ಈ ಪತ್ರ ಯಾಕೋ ನಮ್ಮನೆ ಅಡ್ರೆಸ್ಸಿಗೆ ಬರ್ದಂಗಿದೆಯಲ್ಲ, ಇದು ನಮ್ಮ ಅಪ್ಪಂಗೆ ಹೇಳ್ದಂಗಿದೆಯಾ, ಭಾಷಣ ಮಾಡಿ ಹೋಗೋದಷ್ಟೇ ಅನೇಕರ ಕೆಲಸ ಅಂತ ಮಾತಲ್ಲೇ ತಿವಿದ್ರ, ಈ ಥರದ್ದೆಲ್ಲ ಅವರಿಗೊಂದು ಡೌಟು ಕಾಡಿರಬಹುದು. ಹಾಗಾಗಿ ಅವರು ಡಿ ಕೆ ಮಾತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಏನಂತ? ಈ ಕಾಂಗ್ರೆಸ್ ಪಕ್ಷ ಏನಿದೆಯಲ್ಲ, ಇಲ್ಲಿ ಎಲ್ಲರೂ ಸಾಮಾನ್ಯ ಕಾರ್ಯಕರ್ತರೆ, ಇಲ್ಲಿ ಮೇಲು ಕೇಳು ಅನ್ನೋದು ಏನಿಲ್ಲ, ಎಲ್ಲರೂ ಕಾರ್ಯಕರ್ತರೆ, ಎಲ್ಲರೂ ಎಲ್ಲ ಕೆಲಸ ಮಾಡ್ಕೊಂಡೇ ಬಂದಿರೋದು ಅಂತ ಈ ಕೌಂಟ್ರನ್ನು ಕೊಟ್ಟಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ಈಗ ಕಾಂಗ್ರೆಸ್ ಸರ್ಕಾರ ಅತ್ಯುತ್ಸಾಹದಿಂದ ಜಾತಿ ಗಣತಿಯನ್ನು ಮಾಡುತ್ತಲ್ಲ, ಅದೇ ಥರ ಕಾಂಗ್ರೆಸ್ ಪಕ್ಷದ ಒಳಗೆ ಈ ಕಾರ್ಯಕರ್ತರ ಗಣತಿ ಒಂದು ಆಗಬೇಕಲ್ಲ. ಖಂಡಿತ ಆ ಜಾತಿ ಗಣತಿಯಲ್ಲಿ ಉಪಜಾತಿ, ಒಳಜಾತಿ, ಹೊರ ಜಾತಿ ಏನೇನೇನೇನೋ ಇಷ್ಟೂದಿತ್ತಲ್ಲ, ಅದೇ ಥರದಲ್ಲಿ ಈ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರ ಸರ್ವೆ ಮಾಡಿದ್ರು ಕೂಡ ಅಷ್ಟೊಂದು ವೆರೈಟಿಗಳು ಸಿಗ್ತಾ ಹೋಗ್ತವೆ. ಮೊದಲನೇದಾಗಿ ಯಾರು? ಕಾರ್ಯಕರ್ತರಲ್ಲೇ ಪ್ರಭಾವಿ ಕಾರ್ಯಕರ್ತರು. ಪ್ರಭಾವಿ ಕಾರ್ಯಕರ್ತರು ಅಂದರೆ ಯಾರು? ಈಗ ಉದಾಹರಣೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಅವರಂತೂ ಹೈಕಮಾಂಡ್ ಅಲ್ಲ, ಅವರೇ ಬಾಯಿ ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ನಾವು ಪದೇ ಪದೇ ಹೇಳೋದು, ಅವರ ಮನಸ್ಸಿಗೆ ಬೇಜಾರು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಅವರು ಪ್ರಭಾವಿ ಕಾರ್ಯಕರ್ತ ಹೌದು. ಅಂದರೆ ಎಷ್ಟು ಪ್ರಭಾವಿ ಅಂದರೆ ಅಲ್ಲಿ ಆ ಗಾಂಧಿ ಕುಟುಂಬಕ್ಕೆ ಅಂಟ್ಕೊಂಡೇ ಇರ್ತಾರೆ, ಅವ್ರ ಜೊತೆಗೆ ಇರ್ತಾರೆ, ಅಲ್ಲಿ ತನಕ ಅವರಿಗೆ ಒಂದು ಎಕ್ಸೆಸ್ ಇದೆ. ಸೊ ಪ್ರಭಾವಿ ಕಾರ್ಯಕರ್ತರು ಬಂದಾಗ ನಮಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನೆನಪಾಗ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಬಾಯಿ ಬಿಟ್ಟು ಮಾತಾಡಬಾರ್ದು. ಬಾಯಿ ಬಿಟ್ಟು ಮಾತಾಡ್ಬಿಟ್ರೆ ಪ್ರಭಾವಿ ಕಾರ್ಯಕರ್ತ ಅಂದ್ಕೊಂಡಿರೋ ಸಾಮಾನ್ಯ ಕಾರ್ಯಕರ್ತ ಅಂತ ಜನ ಡಿಸೈಡ್ ಮಾಡಿಬಿಡ್ತಾರೆ. ಅಲ್ಲ, ಈ ಪ್ರಭಾವಿ ಕಾರ್ಯಕರ್ತರಲ್ಲೂ ಕೂಡ ಕೆಲವೊಂದು ಕಾಲಾವಧಿ ಅಂತ ಇದೆ. ನಿಮಗೆ ನೆನಪಿರಬೇಕು, ಗುಜರಾತ್ ಇಲೆಕ್ಷನ್ ಟೈಮಲ್ಲಿ ಈ ಆಪರೇಷನ್ ಕಮಲ ಭಯಕ್ಕೆ ಈ ಕಾಂಗ್ರೆಸ್ಸು ಒಂಥರ ಪತ್ರಗೆಟ್ಟು ಹೋಗಿತ್ತು. ಅಂದರೆ ಕಮಲ ಪಕ್ಷಕ್ಕೆ ಕಾಂಗ್ರೆಸ್ಸಿಂದ ದುಂಬಿಗಳಂತೆ ಈ MLAಗಳು ಹೋಗ್ಬಿಟ್ರೆ ಏನು ಕತೆ ಅಂದ್ಕೊಂಡು ಏನು ಮಾಡೋದು ಅಂತ ತಲೆ ಕೆರ್ಕೊಂಡಿದ್ದಾಗ ನೆನಪಾಗಿದ್ದೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಬೆಂಗಳೂರಲ್ಲಿ ಗುಜರಾತ್ MLAಗಳನ್ನು ಡಿ ಕೆ ಶಿವಕುಮಾರ್ ಅವರು ನಮ್ಮ ಬೆಂಗಳೂರಲ್ಲಿ, ಅದು ರೆಸಾರ್ಟಲ್ಲಿ ಮಕ್ಕಳು ನೋಡ್ಕೊಂಡಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ರು. ಆಗ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಟ್ರಬಲ್ ಶೂಟರ್ ಆಗಿದ್ದರು. ಎಸ್, ಟ್ರಬಲ್ ಶೂಟರ್ ಆಗಿದ್ದರು. ಅದೇ ಹೆಸರಿಂದಲೇ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಯಲಾಗ್ತಾ ಇತ್ತು. ಸೊ ಅದಾದಮೇಲೆ ಅವರು ತಿಹಾರ್ ಜೈಲಿಗೆ ಹೋದಾಗೂ ಕೂಡ ಆ ಪ್ರಭಾವ ಯಾವುದೇ ರೀತಿಯಲ್ಲೂ ಕಮ್ಮಿ ಆಗಿರಲಿಲ್ಲ. ಅವರ ಒಂದು ಕೃಪೆಯಿಂದ, ಇವರ ಒಂದು ಸಾಹಸದಿಂದ ಅಹಮದ್ ಪಟೇಲ್ ಗೆದ್ರಲ್ಲ,
ಅವರು ಕೂಡ ತಿಹಾರ್ ಜೈಲಿಗೆ ಬಂದಿದ್ರು, ಡಿ ಕೆನ ಭೇಟಿಯಾಗಿದ್ರು. ಇನ್ನು ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಕೂಡ ತಿಹಾರ್ ಜೈಲಿಗೆ ಬಂದು ವಿಹಾರವನ್ನು ಮಾಡಿ ಡಿ ಕೆ ಅವರೇ ಹೇಗಿದ್ದೀರಾ ಅಂತ ಕೇಳಿಕೊಂಡು ಕುಶಲೋಬ್ಬರಿಯನ್ನು ವಿಚಾರಿಸಿಕೊಂಡು ಹೋಗಿದ್ರು. ಸೊ ಅಲ್ಲಿ ತನಕ ಭಯಂಕರ ಪ್ರಭಾವಿ ಕಾರ್ಯಕರ್ತರಾಗಿದ್ದರು ಡಿ ಕೆ ಶಿವಕುಮಾರ್ ಅವರು. ಆದರೆ ಈಗ ನೋಡಿ, ಅವರಿಗೆ ಏನು ಸಿಗಬೇಕಿತ್ತು ಅದನ್ನು ಬಾಯ್ಬಿಟ್ಟೇ ಕೇಳ್ತಾ ಇದ್ದಾರೆ. ಬಟ್ ಅವರೀಗ ಸಾಮಾನ್ಯ ಕಾರ್ಯಕರ್ತ ಅನ್ನೋ ಹುದ್ದೆಗೆ ಬಂದ್ಬಿಟ್ರ. ಪ್ರಭಾವಿ ಕಾರ್ಯಕರ್ತನಿಂದ ಸಾಮಾನ್ಯ ಕಾರ್ಯಕರ್ತ ಆಗೋದು ಹೇಗೆ, ಇದನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿ ಕಲಿಬೇಕೇನೋ. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲೂ ನನಗೇನು ತಪ್ಪು ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಕಾರ್ಯಕರ್ತ ಅಂತ ಹೇಳ್ಕೊಂಡಿದ್ದಾರೆ, ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ಕೊಂಡಿದ್ದಾರೆ. ಕಸ ಗುಡಿಸಿದ್ದೀನಿ, ಬಾವುಟ ಕಟ್ಟಿದ್ದೀನಿ, ಬಾಕಿಯವ್ರ ಥರ ಬಂದೆ, ಭಾಷಣ ಮಾಡಿದೆ, ಕೆಳಗಿಳಿದು ಹೋದೆ ಅಂತ ಮಾಡಿಲ್ಲ ಅಂತ ಹೇಳಿದ್ರಲ್ಲ. ನನಗೂ ಕೂಡ ಯತೀಂದ್ರ ಅವ್ರಿಗಿಂತ ಬೇಗ ನೆನಪಾಗಿದ್ದೆ ಸಿದ್ದರಾಮಯ್ಯನವರು. ಯಾಕೆಂದರೆ ಪಾಪ ಇವರು ಆ ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ KPCC ಅಧ್ಯಕ್ಷರಾಗಿ ಏನೆಲ್ಲ ಗುದ್ದಾಡಿದ್ರು ಅನ್ನೋದು ನಮಗೆ ಚೆನ್ನಾಗಿ ನೆನಪಿದೆ. ಪಾದಯಾತ್ರೆಗಳೇನು, ರ್ಯಾಲಿಗಳೇನು, ಅಲ್ಲಿ ಇಲ್ಲಿ ಸಮಾರಂಭಗಳೇನು, ಹಾಗೆ ಆಗ ಆಡಳಿತದಲ್ಲಿದ್ದ BJP ವಿರುದ್ಧ ಏನೆಲ್ಲ ಸ್ಟ್ರಾಟಜಿ ಮಾಡಿದ್ರು ಅನ್ನೋದನ್ನು ನಾವು ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿದ್ದೀವಿ. ಬಟ್ ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು? ಬಂದರು, ವೇದಿಕೆ ಹತ್ತಿದ್ರು, 10 kg ಅಕ್ಕಿ ಬೇಕೋ ಬೇಡವೋ ಕೇಳಿದ್ರು, ಸೀದಾ ಹೋದರು. ಆದರೆ ಆಮೇಲೆ ಈ KPCC ಅಧ್ಯಕ್ಷರಾಗಿದ್ದವರಿಗೆ ಒಂದು CM ಹುದ್ದೆ ಅನ್ನೋದೊಂದು ಪರಿಪಾಠ ಇದೆಯಂತಲ್ಲ, ಅದನ್ನು ಮೀರಿ ಪ್ರಭಾವಿ ಕಾರ್ಯಕರ್ತರಾಗಿದ್ದ ಡಿ ಕೆ ಶಿವಕುಮಾರ್ ಅವರನ್ನ ಸಾಮಾನ್ಯ ಕಾರ್ಯಕರ್ತರನ್ನಾಗಿಸಿದ್ದ ಹೈಕಮಾಂಡ್ ಈ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂದ್ಕೊಂಡಿದ್ದ ಸಿದ್ದರಾಮಯ್ಯನವ್ರನ್ನ, ಅಂದರೆ ಬೇರೆ ಪಕ್ಷದಿಂದ ಬಂದಂತಹ ಸಾಮಾನ್ಯ ಕಾರ್ಯಕರ್ತರಾಗಿದ್ದ ಸಿದ್ದರಾಮಯ್ಯನವರನ್ನು ಪ್ರಭಾವಿ ಕಾರ್ಯಕರ್ತ ಅಂತ ಮಾಡಿ ಆ ಪ್ರಭಾವಿ ಕಾರ್ಯಕರ್ತನಿಗೆ ಮುಖ್ಯಮಂತ್ರಿ ಅನ್ನೋ ಹುದ್ದೆಯನ್ನು ಕೊಡಲಾಯಿತು. ಇದೆಲ್ಲ ನೋಡಿದಾಗ ಬೇಜಾರಾಗಲ್ವಾ? ಅಲ್ಲ, ನಮಗೆ ಇಷ್ಟು ಬೇಜಾರಾಗುತ್ತೆ ಅಂದರೆ ಇನ್ನು 2 ಬಣ ಇದೆಯಂತಲ್ಲ, ಅದರಲ್ಲೊಂದು ಡಿ ಕೆ ಪರವಾಗದಿಷ್ಟು ಜನ ಇದ್ದಾರಂತಲ್ಲ, ಅವರಿಗೆ ಎಷ್ಟು ಬೇಜಾರಾಗ್ಬೋದು, ಹೆಂಗೆ ಊಟ ಸೇರ್ಬೋದು ಅನ್ನೋದೇ ಅರ್ಥವಾಗೋದಿಲ್ಲ. ಇನ್ನು ನ್ಯಾಷನಲ್ ಲೆವೆಲಲ್ಲಿ ಒಂದಿಷ್ಟು ಲೀಡರ್ಗಳ ಬಗ್ಗೆ ಹೇಳಲೇಬೇಕು. ಅಯ್ಯೋ, ಲೀಡರ್ಗಳಲ್ರಿ, ಕಾರ್ಯಕರ್ತರ ಬಗ್ಗೆ. ಅವರು ಸಾಮಾನ್ಯನ, ಪ್ರಭಾವಿನ, ಅತಿ ಸಾಮಾನ್ಯನ ಅನ್ನೋ ಡೌಟ್ ಒಂದು ಶುರುವಾಗಿದೆ. ಈಗ ಅಧೀರ್ ರಂಜನ್ ಚೌಧರಿ ಅಂತ LOP ಇದ್ದರು. ಅವರು ಈ ಮಮತಾ ಬ್ಯಾನರ್ಜಿಗೆ ಬೇತಾಳದಂಗೆ ಬೆನ್ನು ಬಿದ್ದಿದ್ರು. ಅಂದರೆ ತುಂಬ ಜೋರು ಧ್ವನಿಯಲ್ಲಿ ಅವರನ್ನು ಈ ಪ್ರಶ್ನೆ ಮಾಡ್ತಾಯಿದ್ರು, ಟೀಕೆ ಮಾಡ್ತಾಯಿದ್ರು. ಒಂಥರ ಈ ದೀದಿಗೆ ಸಿಂಹ ಸ್ವಪ್ನ ಅಂತಾರಲ್ಲ, ಆ ರೇಂಜಲ್ಲಿ ಕಾಡ್ಬಿಟ್ಟಿದ್ರು. ಆಗ ಅವರು ಪ್ರಭಾವಿ ಕಾರ್ಯಕರ್ತರಾಗಿದ್ದರು. ಬಟ್ ಕಾಲ ಹೇಳೋದು ಚೇಂಜ್ ಆಗುತ್ತೆ. ಈ ಮಹಾಗಠಬಂಧನ್, ಇಂಡಿ ಒಕ್ಕೂಟ ಅದೆಲ್ಲ ಆದಮೇಲೆ ಕಾಂಗ್ರೆಸ್ ಜೊತೆಗೆ ದೀದಿ ಸೇರ್ಕೊಂಡ್ರಲ್ಲ, ಆವಾಗ ರಾಹುಲ್ ಗಾಂಧಿ ಅವ್ರ ಹತ್ರ ಹೇಳಿರ್ಬೋದು, ಏನ್ರಿ ನಿಮ್ಮ ಚೌಧರಿ ಸಾಹೇಬರು ಆ ರೇಂಜ್ ಮಾತಾಡ್ತಾರೆ, ಅದು ಇದು ಅಂತ. ಈಗ ಅಧೀರ್ ರಂಜನ್ ಚೌಧರಿ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ? ಅವರು ಪ್ರಭಾವಿ ಕಾರ್ಯಕರ್ತನಿಂದ ದೀದಿ ವಿರುದ್ಧ ಮಾತಾಡಿ ಇನ್ನಷ್ಟು ಪ್ರಭಾವನ ಹೆಚ್ಚಿಸಿಕೊಂಡು, ದೀದಿ ಯಾವಾಗ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಶೇಕ್ ಹ್ಯಾಂಡ್ ಮಾಡಿಕೊಂಡು ದೋಸ್ತಿ ಅಂದರು, ಆಗ ಸಾಮಾನ್ಯ ಕಾರ್ಯಕರ್ತರಾಗಿ ಅವರು ಈ ಹಿಂಬಡ್ತಿಯನ್ನು ಪಡೆದ್ರು. ಸೊ ಇದು ಕಾಂಗ್ರೆಸ್ಸಿನ ಒಬ್ಬರು ಕಾರ್ಯಕರ್ತರ ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಇನ್ನೊಂದಿಷ್ಟು ಜನ ಕಾರ್ಯಕರ್ತರಿಗೆ, ಅಂದರೆ ಸಾಮಾನ್ಯ ಕಾರ್ಯಕರ್ತರು, ಅತಿ ಸಾಮಾನ್ಯ ಕಾರ್ಯಕರ್ತರು, ಪ್ರಭಾವಿ ಕಾರ್ಯಕರ್ತರು, ಅತಿ ಪ್ರಭಾವಿ ಕಾರ್ಯಕರ್ತರು, ಎಲ್ಲರಿಗೂ ಕೂಡ ಒಂದು ದೊಡ್ಡ ಪ್ರಶ್ನೆ ಇದೆ. ಶಶಿ ತರೂರ್ ಅಂತ ಒಬ್ಬರು ಕಾರ್ಯಕರ್ತರಿದ್ದಾರಲ್ಲ, ಆ ಕಾರ್ಯಕರ್ತರು ನಿಜವಾಗಿಯೂ ಕಾರ್ಯಕರ್ತರ, ಸಾಮಾನ್ಯ ಕಾರ್ಯಕರ್ತರ, ಅಸಾಮಾನ್ಯ ಕಾರ್ಯಕರ್ತರ ಅಥವಾ ಸ್ಪೈ ಕಾರ್ಯಕರ್ತರ ಅಂತ. ಯಾಕೆಂದರೆ ಅವರ ಹೇಳಿಕೆಗಳು, ಅವರ ಹಾವ ಭಾವ, ನುಡಿ ನಡೆ ಎಲ್ಲವೂ ಕೂಡ ಈ ಕಾಂಗ್ರೆಸ್ ಪಕ್ಷದವರು ಅಂತ ಫೀಲೇ ಆಗ್ತಿಲ್ಲ ಅಂತ ಅವರದೇ ಪಕ್ಷದವರಿಗೆ ಅನ್ನಿಸ್ತಾ ಇರಬಹುದು. ಸಾಕಷ್ಟು ಅವರು ಅವರದೇ ಕಾರ್ಯಕರ್ತರಿಂದ, ಅಂದರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರು ಅಂತ ಇರ್ತಾರಲ್ಲ, ಅವರಿಂದನೇ ಕೂಡ ಬಯಸ್ಕೊಂಡಿದ್ದಿದೆ. ಹೀಗಾಗಿ ಶಶಿ ತರೂರ್ ಅವರು ಯಾವ ಕಾರ್ಯಕರ್ತರ ಒಂದು ಕ್ಯಾಟಗರಿಗೆ ಬರ್ತಾರೆ ಅನ್ನೋದು ಒಂದು ಪ್ರಶ್ನೆ ಇದೆ. ಇದೆಲ್ಲ ಆದಮೇಲೆ ಈ ಪಕ್ಷವೇ ನಮ್ಮ ತಾಯಿ ತಂದೆ, ಪಕ್ಷವೇ ನಮ್ಮ ಬಂಧು ಬಳಗ ಅಂತ ನೀವು ಬದುಕಬೇಕು ಅನ್ನುವ ರಾಹುಲ್ ಗಾಂಧಿ ಅವರು ಕಾರ್ಯಕರ್ತರ, ಈ ಪ್ರಶ್ನೆಯನ್ನು ಬರುತ್ತೆ. ಆದರೆ ಅವರು ಕಾರ್ಯಕರ್ತರಾಗಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರು ಕಾರ್ಯಕರ್ತರಿಗೆ ಒಂದು ಕಿಂಗ್ ಇದ್ದಂಗೆ, ಅವರು ಕಿಂಗ್ ಮೇಕರು ಅಲ್ಲ, ಅವರೇ ರಾಜ, ಇವರೆಲ್ಲ ಕಾಲಾಳುಗಳು ಅನ್ನೋ ಥರದಲ್ಲಿ ಇದ್ದಾರೆ. ಅವರು ಕಾರ್ಯಕರ್ತ ಆಗೋಕ್ಕೆ ಸಾಧ್ಯ ಇಲ್ಲ. ಅವರಷ್ಟೇ ಅಲ್ಲ, ಅವರ ಮನೆಯಲ್ಲಿ ಇನ್ನೊಬ್ರು ಇದ್ದಾರಲ್ಲ, ಪ್ರಿಯಾಂಕಾ ವಾಡ್ರಾ ಅಂತ, ಅವರು ಕೂಡ ಕಾರ್ಯಕರ್ತರಾಗೋಕ್ಕೆ ಸಾಧ್ಯವಿಲ್ಲ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಪಾಪ ವಯನಾಡು ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತೆ ಪ್ರಿಯಾಂಕಾ ವಾಡ್ರಾ ಅವರಿಗೆ ಟಿಕೆಟನ್ನು ಕೊಟ್ಟಿದ್ರಂತೆ ಅಂತ. ಬಟ್ ಆ ಫ್ಯಾಮಿಲಿಗೆ ಎಲ್ಲರೂ ಕಾರ್ಯಕರ್ತರು, ಅವರ ಮಾತನ್ನು ಕೇಳೋರು ಪ್ರಭಾವಿ ಕಾರ್ಯಕರ್ತರು, ಯಾರು ಅವರ ಮಾತನ್ನು ಕೇಳೋದಿಲ್ವೋ ಅವರು ಸಾಮಾನ್ಯ ಕಾರ್ಯಕರ್ತರು. ಹಾಗೆ ಅವರ ಮಾತನ್ನು, ಪಕ್ಷದ ಸಿದ್ಧಾಂತವನ್ನು ಒಂಚೂರು ಧಿಕ್ಕರಿಸಿದರೆ
ಅತಿ ಸಾಮಾನ್ಯ ಕಾರ್ಯಕರ್ತರಾಗ್ತಾರೆ. ಇದಕ್ಕೆ ಉದಾಹರಣೆ ಬೇಕಾ? KN ರಾಜಣ್ಣ ಅವರೇ ಇಲ್ವೇನ್ರಿ, ಅವ್ರನ್ನ ಇಲ್ಲಿ ಮಂತ್ರಿಗಿರಿಯಿಂದ ಹೆಂಗೆ ಒದ್ದೋಡಿಸಿದ್ರು ಅದನ್ನ ನೋಡಿಲ್ವೇನ್ರಿ? ಅಂದರೆ ಸಚಿವರಾಗಿದ್ದವರು ಅವರು ಅವಾಗ ಪ್ರಭಾವಿ ಕಾರ್ಯಕರ್ತರಾಗಿದ್ದರು. ವೋಟ್ ಚೋರಿ ವಿಚಾರಕ್ಕೆ ಎಡವಟ್ಟಾಗಿ ಮಾತಾಡಿಕೊಂಡು ರಾಹುಲ್ ಗಾಂಧಿ ಅವರ ವಿರುದ್ಧವೇ ಒಂದು ಸ್ಟೇಟ್ಮೆಂಟ್ ಥರದ್ದೊಂದು ಕೊಟ್ಕೊಂಡು ಈ ಸಾಮಾನ್ಯ ಕಾರ್ಯಕರ್ತರ ಹಂತಕ್ಕೆ ಬಂದಿದ್ದರು. ಆಮೇಲೆ ಯಾವಾಗ ಅವ್ರನ್ನ ಓಡಿಸಲಾಯಿತೋ ಅತಿ ಸಾಮಾನ್ಯ ಕಾರ್ಯಕರ್ತರನ್ನಾಗಿ ಮಾಡಿದ್ರು. ಈ ಅತಿ ಸಾಮಾನ್ಯ ಕಾರ್ಯಕರ್ತರಲ್ಲಿ ಇನ್ನೊಬ್ಬರು ಬರ್ತಾರೆ, ಅವರೇ ನಮ್ಮ ಹೋಮ್ ಮಿನಿಸ್ಟರ್ ಆದಂತಹ ಜಿ ಪರಮೇಶ್ವರ್ ಅವರು. ಯಾಕೆ ಅಂತ ಕೇಳಿ, ಈ ಕರ್ನಾಟಕದಲ್ಲಿರುವ ಪ್ರಭಾವಿ ಕಾರ್ಯಕರ್ತರಾದಂತಹ CM ಸಿದ್ದರಾಮಯ್ಯನವರು ಹಾಗೂ ಸಾಮಾನ್ಯ ಕಾರ್ಯಕರ್ತರಾಗಿರುವಂತಹ DK ಶಿವಕುಮಾರ್ ಅವರು ಬೆಳಗ್ಗೆ ಒಟ್ಟಿಗೆ ತಿಂಡಿಗೆ ಸೇರ್ತಾರೆ, ಅಲ್ಲಿ ಇಡ್ಲಿ ತಿಂತಾರೆ, ಕೋಳಿ ಸಾರು ಇರುತ್ತೆ. ಆದರೆ ಇನ್ನೊಬ್ಬ ಅತಿ ಸಾಮಾನ್ಯ ಕಾರ್ಯಕರ್ತರಾದಂತಹ ಜಿ ಪರಮೇಶ್ವರ್ ಅವರು ಅದಕ್ಕೆ ಬೇಜಾರನ್ನು ಆಗ್ತಾರೆ. ನಮಗೆಲ್ಲ ಯಾರು ಕರೀತಾರೆ ಸರ್, ನಮಗೆಲ್ಲ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗು ಸರ್ ಅಂತ ಅಳಲನ್ನು ತೋಡಿಕೊಳ್ತಾರೆ. ಹಾಗಾಗಿ ಪ್ರಭಾವಿ ಕಾರ್ಯಕರ್ತರಾಗಿರುವಂತಹ ಸಿದ್ದರಾಮಯ್ಯನವರ ಜೊತೆಗೆ ಸಾಮಾನ್ಯ ಕಾರ್ಯಕರ್ತನಾಗಿ ಈಗ ಕೆಳಗಡೆ ಬಂದಿರುವಂಥ DK ಶಿವಕುಮಾರ್ ಅವರ ಕೆಳಗಡೆ ಅತಿ ಸಾಮಾನ್ಯರಾಗಿ ಅತಿ ಸಾಮಾನ್ಯ ಕಾರ್ಯಕರ್ತರಾಗಿ ಈಗ ಜಿ ಪರಮೇಶ್ವರ ಹಾಗೂ ಸಾಕಷ್ಟು ಜನರಿದ್ದಾರೆ. ಅಲ್ಲ, ಒಂದು ಹೇಳ್ತೀನಿ, ನೀವು ಎಲ್ಲಿ ತನಕ ರಾಹುಲ್ ಗಾಂಧಿಯವರ ಮಾತಿಗೆಲ್ಲ ಜಯ ಹೇ ಅಂದ್ಕೊಂಡಿರ್ತೀರೋ ಅಲ್ಲಿ ತನಕ ನೀವು ಪ್ರಭಾವಿ ಕಾರ್ಯಕರ್ತರಾಗಿರ್ತೀರಿ. ಇದು ರೇವಂತ್ ರೆಡ್ಡಿಯವರಿಗೂ ಸೇರಿ ಹೇಳಿದ್ದು. ನಾಳೆ ದಿವಸ ಅಲ್ಲೂ ಏನೋ ಹೆಚ್ಚು ಕಮ್ಮಿ ಆಯಿತು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಿಮ್ಮ ಮಾತಲ್ಲಿ ನಿಮ್ಮ ನಡತೆಯಲ್ಲಿ ವ್ಯತ್ಯಾಸ ಬರ್ತಾ ಇದೆ ಸರ್ ಅಂತ ಏನಾದರೂ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ರೆ, ಅದೇ ಅದಾನಿ ವಿಚಾರಕ್ಕೆ, ಅದೇ ಅದಾನಿ ತೆಲಂಗಾಣದಲ್ಲಿ ಹೂಡಿಕೆ ಮಾಡಿರೋ ವಿಚಾರಕ್ಕೆ, ಈ ಥರದ್ದೇನಾದರೂ ಆಯಿತು ಅಂದರೆ ಆಗ ರೇವಂತ್ ರೆಡ್ಡಿಯವರು ಕೂಡ ಸಾಮಾನ್ಯ ಕಾರ್ಯಕರ್ತರಾಗ್ತಾರೆ. ಸೊ ಈಗ DK ಮತ್ತು ಯತೀಂದ್ರ ಅವರ ಒಂದು ಮಾತಿನ ಫೈಟ್ ಅವಾಗವಾಗ ನಡೀತಾನೆ ಇದೆ, ಅದು ಕಂಟಿನ್ಯೂ ಆಗ್ತಾ ಇದೆ. ಈಗ ನನಗೆ ಅನಿಸಿದ್ದು, DK ಅವರ ಮಾತಿಗೆ ಏನೆಲ್ಲ ಕೌಂಟ್ರನ್ನ ಸಿದ್ದರಾಮಯ್ಯವ್ರು ಕೊಡಬೇಕಿತ್ತಲ್ಲ, ಅವರು ಈಗ ಕೊಡುವಂತಹ ಒಂದು ಜಾಗದಲ್ಲಿ ಇದ್ದರೂ ಕೂಡ ಸನ್ನಿವೇಶದಲ್ಲಿ ಇಲ್ಲ. ಹಾಗಾಗಿ ಅವರೇನು ಮಾಡ್ತಾ ಇದ್ದಾರೆ, ಯತೀಂದ್ರ ಅವ್ರ ಹತ್ರ ಹೇಳಿಕೆಯನ್ನು ಕೊಡಿಸ್ತಾ ಇದ್ದಾರೆ. ಅವರ ಬಾಯಲ್ಲೇ ಸಿದ್ದರಾಮಯ್ಯನವರ ಸಂಧ್ಯಾಕಾಲದ ಮಾತು ಬಂತು, ಅವರ ಬಾಯಲ್ಲೇ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಮಾತು ಬಂತು, ಅವರ ಬಾಯಲ್ಲೇ 5 ವರ್ಷವೂ ಏನು ಬದಲಾವಣೆ ಇಲ್ಲ ಅಂತ ಬಂತು. ಹಾಗಾಗಿ DK ಶಿವಕುಮಾರ್ ಅವರು ಇತ್ತೀಚೆಗೆ ಅತಿ ಹೆಚ್ಚು ಮಾತಾಡ್ತಾ ಇರೋದು ಬಹುಶಃ ಯತೀಂದ್ರ ಸಿದ್ದರಾಮಯ್ಯನವರ ಬಗ್ಗೆ. ಅಂದ ಹಾಗೆ ಈ ಕಾರ್ಯಕರ್ತರು ಅಂತ ಹೇಳಿದ್ನಲ್ಲ, ನಿಮಗೆ ಏನನ್ಸುತ್ತೆ? ಯಾರ್ಯಾರು ಪ್ರಭಾವಿ ಕಾರ್ಯಕರ್ತರು, ಯಾರ್ಯಾರು ಸಾಮಾನ್ಯ ಕಾರ್ಯಕರ್ತರು, ಯಾರ್ಯಾರು ಅಸಾಮಾನ್ಯ ಕಾರ್ಯಕರ್ತರು? ಹಾಗೆ ತುಂಬ ಟೈಮ್ ಇದ್ದಲ್ಲಿ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಈ ಎಪಿಸೋಡ್ನಲ್ಲಿ ನಾನು ಎಷ್ಟು ಸಲ ಕಾರ್ಯಕರ್ತ ಅನ್ನೋ ಶಬ್ದವನ್ನು ಬಳಸಿದೆ ಅಂತ ಕಮೆಂಟ್ ಮಾಡಿ. ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಒಂದು ಲೈಕು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್.